ತುಂಬಾ ಜನ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಿಸ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. 40 ಆಗಿರೋ 20 ತರ ಕಾಣಿಸ್ಬೇಕು ಅನ್ಕೋತಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ. ಸ್ವಸ್ಥ ಇರುವವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಆಯುರ್ವೇದದ ಮೊದಲನೇ ಉದ್ದೇಶ. ಅದನ್ನ ಮಾಡದೇನೆ ಅವರು ರೋಗಿಗಳಾದ್ರು ಅಂತ ಹೇಳಿದ್ರೆ ಅವರ ರೋಗವನ್ನ ದೂರ ಮಾಡುವುದು ಎರಡನೇ ಉದ್ದೇಶ. ಎರಡೂ ಕೂಡ ಇದೆ. ಚೆನ್ನಾಗಿ ಬದುಕಬೇಕು, ಜೀವೇಮ ಶರದಃ ಶತಂ ಅಂತ ಹೇಳ್ತಾರೆ. ಅಂದ್ರೆ 100 ಶರದ್ ಋತುಗಳನ್ನ ಅವರು ನೋಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಯಾವುದೇ ಕಾಯಿಲೆ ಇಲ್ಲದೆ ಅಂತ ಹೇಳಿದ್ರೆ ಅಂಥವರಿಗೆ ಈ ರಸಾಯನಶಾಸ್ತ್ರ ಅಂತ ಹೇಳೋದು ತುಂಬಾ ಒಳ್ಳೆಯದು. ಇತ್ತೀಚೆಗೆ ಈ ಆಂಟಿ ಏಜಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ತುಂಬಾ ಟ್ರೆಂಡ್ ನಲ್ಲಿದೆ. ತುಂಬಾ ಜನ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಿಸ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. 40 ಆಗಿರೋ 20 ತರ ಕಾಣಿಸ್ಬೇಕು ಅನ್ಕೋತಾರೆ. ಇವನ್ ಸೆಲೆಬ್ರಿಟೀಸ್ ಕೂಡ ಈ ಹಲವಾರು ಟ್ರೀಟ್ಮೆಂಟ್ ಗಳ ಮೊರೆ ಹೋಗ್ತಾರೆ. ಸೊ ಆಯುರ್ವೇದದಲ್ಲಿ ಇದಕ್ಕಾಗಿ ಏನಾದ್ರು ಸೈನ್ಸ್ ಇದೆಯಾ ಅಂತ? ಖಂಡಿತವಾಗ್ಲೂ ಇದೆ. ರಸಾಯನಶಾಸ್ತ್ರ ಅಂತ ಹೇಳ್ತೇವೆ. ಸೊ ಆಯುರ್ವೇದದ ವಿಭಾಗಗಳಲ್ಲಿ ಇದು ಕೂಡ ಒಂದು ಮುಖ್ಯವಾದಂಥ ವಿಭಾಗ, ತುಂಬ ಮುಖ್ಯವಾದಂಥ ವಿಭಾಗ. ಈ ರಸಾಯನಶಾಸ್ತ್ರ ಅಂತ ಹೇಳಿದರೆ ಎಲ್ಲಿ ತುಂಬ ಫಾಸ್ಟರ್ ಏಜಿಂಗ್ ಇರುತ್ತೆ ಅಥವಾ ಏಜಿಂಗ್ ಇರುತ್ತೆ ಅದನ್ನು ಸ್ಲೋ ಡೌನ್ ಮಾಡುವಂಥದ್ದು ಅಥವಾ ಅದನ್ನು ಪ್ರಿವೆಂಟ್ ಮಾಡುವಂಥದ್ದು. ಸೊ ಸ್ತಂಭನ ಅಂತ ವರ್ಡ್ ಯೂಸ್ ಮಾಡ್ತಾರೆ ಅವರು, ಅಂದರೆ ಅಲ್ಲಿ ಪ್ರಿವೆಂಟ್ ಮಾಡ್ತಾರೆ ಅಥವಾ ತುಂಬ ಗ್ರೇಸ್ಫುಲ್ಲಾಗಿ ಏಜಿಂಗ್ ಆಗುವಂಥದ್ದು. ಇದಕ್ಕೆ ರಸಾಯನಶಾಸ್ತ್ರ ಅಂತ ಹೆಸರು. ತುಂಬ ಜನರನ್ನ ನೋಡ್ತಿದ್ದೆ ನಾನು. ತುಂಬ ಇನ್ಫ್ಲೂಯೆನ್ಸರ್ಸು ರೀಸೆಂಟಾಗಿ ಒಬ್ಬರು ತುಂಬ ಸಪ್ಲಿಮೆಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು, ಮೆಡಿಕೇಷನ್ಸ್ಗಳನ್ನ ತೊಗೊಂಡ್ಬಿಟ್ಟು, ಬೇಡ ನನಗೆ ಇದು ಆ್ಯಂಟಿ ಏಜಿಂಗ್ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ಬಿಟ್ಟಿರೋರು ಅವರು ಒಂದ್ಸರಿ ಆಯುರ್ವೇದ ರಸಾಯನಶಾಸ್ತ್ರವನ್ನು ಟ್ರೈ ಮಾಡಿದರೆ ತುಂಬ ಖುಷಿ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ, ಯಾವ ಸ್ಟೇಜ್ನಲ್ಲಿ ಈ ಒಂದು ರಸಾಯನಶಾಸ್ತ್ರ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಅಂತ? ಸೊ ಲೈಫಿನ ಯಾವ ಸ್ಟೇಜ್ನಲ್ಲಿ ಅಂತ? ಲೈಫಿನ ಒಂದು ಟೀನೇಜರ್ ಇಂದ ಮಿಡ್ಲ್ ಏಜ್, ಅಂದರೆ ಒಂದು ಅರೌಂಡ್ 18 to 25 ಅಥವಾ 28 ವಯಸ್ಸಿನಲ್ಲಿ ಅವರು ಈ ರಸಾಯನ ಚಿಕಿತ್ಸೆನ ಪಡೆದುಕೊಂಡ್ರು ಅಂತ ಹೇಳಿದರೆ, ನಾನು ಇದಕ್ಕೆ ಚಿಕಿತ್ಸೆ ಅಂತ ಹೇಳಿಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಇದು ವೇ ಆಫ್ ಲೈಫ್. ಸೊ ಇದನ್ನು ಅವ್ರು ಮಾಡಿದರೆ ಅವ್ರಿಗೆ ಒಳ್ಳೇದೇ ಆಗೋದು, ಚಿಕಿತ್ಸೆ ಅಂತ ಏನಲ್ಲ ಇದು. ಬಿಕಾಸ್ ಆಯುರ್ವೇದದ ಉದ್ದೇಶಗಳನ್ನು ನಾನು ಹೇಳಿದೆ ನಿಮಗೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ. ಸ್ವಸ್ಥ ಇರುವವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಆಯುರ್ವೇದದ ಮೊದಲನೇ ಉದ್ದೇಶ. ಅದನ್ನು ಮಾಡದೇನೆ ಅವರು ರೋಗಿಗಳಾದ್ರು ಅಂತ ಹೇಳಿದ್ರೆ ಅವರ ರೋಗವನ್ನು ದೂರ ಮಾಡುವುದು ಎರಡನೇ ಉದ್ದೇಶ. ಸೊ ಎರಡೂ ಕೂಡ ಇದೆ. ಸೊ ಆ ಹೆಲ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಅಥವಾ ಅವರ ವಯಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಇಂಡಿಪೆಂಡೆಂಟ್ ಆಗಿ ಅವರು ಚೆನ್ನಾಗಿ ಬದುಕಬೇಕು, ಜೀವೇಮ ಶರದಃ ಶತಂ ಅಂತ ಹೇಳ್ತಾರೆ. ಅಂದರೆ 100 ಶರದ್ ಋತುಗಳನ್ನು ಅವರು ನೋಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಯಾವುದೇ ಕಾಯಿಲೆ ಇಲ್ಲದೆ ಅಂತ ಹೇಳಿದರೆ ಅಂಥವರಿಗೆ ಈ ರಸಾಯನಶಾಸ್ತ್ರ ಅಂತ ಹೇಳೋದು ತುಂಬ ಒಳ್ಳೆಯದು. ಸೊ ಅವರು ಪೂರ್ವೇವ ಮಧ್ಯ ವಯಸ್ಸಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸೊ 20 ಇಯರ್ಸಿಗೆ ಅವ್ರು ಸ್ಟಾರ್ಟ್ ಮಾಡಿದರು, 22, 25, 28 ಹಾಗೆ ಅವ್ರು ಸ್ಟಾರ್ಟ್ ಮಾಡಿಬಿಟ್ರು ಅಂತ ಹೇಳಿದರೆ 30 ಇಯರ್ಸ್ ಅಷ್ಟೊತ್ತಿಗೆ ಅವರ ಒಂದು ರಸಾಯನ ಅಂತ ಏನು ಪ್ರೋಗ್ರಾಮ್ ಇರುತ್ತೆ, ತುಂಬ ಏನು ದಿವಸ ತೊಗೊಳ್ಳಲ್ಲ ಅದು. ರಸಾಯನ ಅಂತ ಹೇಳೋದು ಅದರಲ್ಲಿ ಹಲವಾರು ಬಗೆಗಳಿರುತ್ತೆ. ಏನು ಸರ್ ಇದು ಮೆಡಿಸಿನ್ಸ್ ಇರುತ್ತಾ ಅಥವಾ ಇದು ಥಾಟ್ ಪ್ರೊಸೆಸ್ ಇರುತ್ತಾ, ಎಲ್ಲ ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ಗಿಡಮೂಲಿಕೆಗಳಿರುತ್ತೆ, ಇಲ್ಲಿ ಕೆಲವೊಂದು ಯೋಚನೆಗಳಲ್ಲಿ ಬದಲಾವಣೆ ಮಾಡೋದಿರುತ್ತೆ. ತುಂಬ ಚಿಂತೆ ಮಾಡಿದರೂ ಕೂಡ ವಯಸ್ಸಾಗ್ಬಿಡುತ್ತೆ. ಸೊ ತುಂಬ ಚಿಂತೆ ಮಾಡದೇ ಇರೋದೇ ಒಂದು ರಸಾಯನ, ಆ್ಯಂಟಿ ಏಜಿಂಗ್ ಫ್ಯಾಕ್ಟರ್ ಅಂತ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಯಾವುದೇ ಚಿಂತೆ ಇಲ್ಲ ಅಂತ ಹೇಳಿದರೆ ಅವರು 60 ವರ್ಷದವ್ರು ಇದ್ದರೂ ಕೂಡ ಅವ್ರು 40 ವರ್ಷದವ್ರು ಇರೋ ಹಾಗೆ ಇರ್ತಾರೆ. ಯಾಕೆಂದರೆ ಅಲ್ಲಿ ಆ ಚಿಂತೆ ಅನ್ನೋದಿರಲ್ಲ ಅಂತ. ಸತತವಾಗಿ ಚಿಂತೆ ಇರಬಾರ್ದು ಮನುಷ್ಯನಿಗೆ, ಅದು ಕೂಡ ಒಂದು ರಸಾಯನ. ಅಥವಾ ಕೆಟ್ಟ ಯೋಚನೆಗಳಿರಬಾರ್ದು. ಸೊ ಇದು ಮೆಂಟಲಿನೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಫಿಸಿಕಲಿ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಯೂಶ್ವಲಿ ಅರೌಂಡ್ 20-25 ಏಜಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಈ ಟ್ರೀಟ್ಮೆಂಟ್ ಹೇಗೆ ಮಾಡಲಾಗುತ್ತೆ ಸರ್? ಇದು ಭಾರತದಲ್ಲಿ ಅಥವಾ ಬೇರೆ ಕಡೆ ಇರುವಂತಹ ಆಯುರ್ವೇದ ವೈದ್ಯರು ಕ್ಯಾರಿ ಮಾಡುವಂಥ ಟ್ರೀಟ್ಮೆಂಟ್ಸ್ಗಳಿದೆಲ್ಲ. ಇದಕ್ಕೆ ಮೊದಲಿಗೆ ನಾವು ಬಾಡಿನ ಡಿಟಾಕ್ಸ್ ಅಥವಾ ಒಂದು ಪ್ಯೂರಿಫಿಕೇಷನ್ ಅಂತ ಮಾಡ್ತೇವೆ. ಪಂಚಶೋಧನ ಕರ್ಮಗಳಂತಿರುತ್ತೆ. ಹೇಗೆ ಒಂದು ಬಟ್ಟೆಯನ್ನು ರಂಜನೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮೊದಲಿಗೆ ವಾಶ್ ಮಾಡಬೇಕು, ಅದೇ ರೀತಿ ಒಂದು ದೇಹವನ್ನು, ಒಂದು ಮನಸ್ಸನ್ನು ನಾವು ಆ್ಯಂಟಿ ಏಜಿಂಗ್ ಪ್ರೋಗ್ರಾಮ್ಸ್ಗಳಿಗೆ ಹಾಕಬೇಕು, ರಸಾಯನಕ್ಕೆ ಹಾಕಬೇಕು ಅಂತ ಹೇಳಿದರೆ ಅಲ್ಲಿ ಫಸ್ಟ್ ಅದನ್ನು ಕ್ಲೀನ್ ಮಾಡಬೇಕು ಅಂತ. ಸೊ ಆ ದೇಹವನ್ನು ಶುದ್ಧೀಕರಣ ಮಾಡಿಸಿಬಿಟ್ಟು ಅದಕ್ಕೆ ಪಂಚಶೋಧನ ಚಿಕಿತ್ಸೆ ಅಥವಾ ಪಂಚಕರ್ಮ ಅಂತ ತುಂಬ ಪ್ರಚಲಿತವಾಗಿರುವಂಥದ್ದು, ಅದನ್ನು ಮಾಡಿಸ್ಬಿಟ್ಟು ರಸಾಯನ ಅಂತ ಏನು ಚಿಕಿತ್ಸೆ ಇದೆ ಅಥವಾ ರಸಾಯನ ಅಂತ ಏನು ಶಾಸ್ತ್ರ ಇದೆ ಅದನ್ನು ಅವರು ಪ್ರಾರಂಭ ಮಾಡ್ತಾರೆ. ಸೊ ಇದರ ಡ್ಯೂರೇಷನ್ ಅವರವರ ಒಂದು ಯುಕ್ತಿ ಮೇಲೆ ಇರುತ್ತೆ. ಕೆಲವೊಬ್ರು 1 ವರ್ಷದವರೆಗೂ ಅದನ್ನು ಮಾಡ್ತಾರೆ, ಕೆಲವರು 6 ಮಂತ್ಸ್ವರೆಗೂ ಮಾಡ್ತಾರೆ. ಏನು ಸರ್ ಹಾಗಾದರೆ 6 ಮಂತ್ಸು ಕೂಡ ನಾನು ಆಸ್ಪತ್ರೆಗೆ ಹೋಗ್ತಾನೆ ಇರಬೇಕಂದ್ರೆ ಹಾಗಲ್ಲ. ಶುದ್ಧೀಕರಣ ಆಗುವಾಗ ನೀವು ಅಷ್ಟು ಆಸ್ಪತ್ರೆಯಲ್ಲಿ ಇದ್ದು ಒಂದು 15 days 20 days 1 month ಅದಾದಮೇಲೆ ನೀವು ಮನೆಯಲ್ಲೇ ಎದ್ಕೊಂಡ್ಬಿಟ್ಟು ಮಾಡುವಂಥ ಕಾರ್ಯಕ್ರಮಗಳು. ಓಕೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಇದರಿಂದ, ಈ ಒಂದು ರಸಾಯನ ಚಿಕಿತ್ಸೆ ಪಡೆದುಕೊಳ್ಳೋದ್ರಿಂದ? ಇದನ್ನು ಎಲ್ಲರೂ ಕೂಡ ಮಾಡಿಸ್ಕೊಳ್ಳೇಬೇಕು. ಇತ್ತೀಚೆಗೆ ಅಂತೂ ಆಗ್ತಿರುವಂತಹ ಮಾಲಿನ್ಯಗಳು ತುಂಬ ಇದೆ.
ಅದು ಬರೀ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಅಥವಾ ನಮ್ಮ ಸಾಯಿಲ್ ಪೊಲ್ಯೂಷನ್ ಅಲ್ಲದೆ ನಮ್ಮ ಮಾನಸಿಕ ಮಾಲಿನ್ಯ, ಶಾರೀರಿಕ ಮಾಲಿನ್ಯ, ಅದೇ ರೀತಿ ಡಿಜಿಟಲ್ ಮಾಲಿನ್ಯ, ತುಂಬ ಮಾಲಿನ್ಯಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ಐ ಥಿಂಕ್ ಎಲ್ಲರೂ ಕೂಡ ರಸಾಯನವನ್ನು ಮಾಡಿಸ್ಕೊಳ್ಳೇಬೇಕು. ಆ್ಯಂಡ್ ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರೋದೇ ಇಲ್ಲ. ಯಾಕೆಂದರೆ ಇದರಲ್ಲಿ ಇರುವಂತಹ ಪ್ರೋಗ್ರಾಮ್ಸ್ಗಳೇನಿರುತ್ತೆ, ಏನು ನಿಮಗೆ ಅವ್ರಿಗೇನು ಫೇಸಿಗೆ ಬಂದು ಫೇಸ್ ಚೆನ್ನಾಗಿ ಕಾಣಲಿ ಅಂತ ಇಂಜೆಕ್ಷನ್ ಕೊಡುವಂಥದ್ದಿಲ್ಲ, ಯಾವುದೋ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡುವಂಥದ್ದಿಲ್ಲ, ಅಥವಾ ಯಾವುದೋ ಟ್ರೀಟ್ಮೆಂಟ್ಸ್ಗಳಂತ ಹಾಗೆ ಇರಲ್ಲ. ಇದಕ್ಕೆ ಏನು ಯಾವುದೋ ಇಂಪ್ಲಾಂಟ್ಸ್ಗಳನ್ನು ಹಾಕುವಂಥದ್ದು ಹಾಗೇನಿರಲ್ಲ ಇದರಲ್ಲಿ. ಇದು ದೇಹದ ಶುದ್ಧೀಕರಣ ಆದಮೇಲೆ ಕೆಲವೊಂದು ಗಿಡಮೂಲಿಕೆಗಳಿಂದ ರಸಾದಿ ಸಪ್ತಧಾತು ಅಂತ ಇರುತ್ತೆ, ಓವರ್ ಆಲ್ ಬಾಡಿ ಟಿಶ್ಯೂಸ್ಗಳೇನಿರುತ್ತೆ ಅದನ್ನು ಅವರು ರಿಜ್ಯುವಿನೇಷನ್ಸ್ ಮಾಡ್ತಾ ಇರ್ತಾರೆ, ಅಲ್ಲಿ ಎನರ್ಜೈಸ್ ಮಾಡ್ತಾ ಇರ್ತಾರೆ. ಆಮೇಲೆ ದೇಹದಲ್ಲಿರುವಂಥ ಕಲ್ಮಶಗಳನ್ನು ತೆಗೆದುಹಾಕ್ತಾ ಇರ್ತಾರೆ. ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಕನ್ಸೆಪ್ಟ್ ಇದೆ ಅದನ್ನೆಲ್ಲ ಕೂಡ ಅವರು ನ್ಯೂಟ್ರಲೈಸ್ ಮಾಡೋದು, ಅದನ್ನ ತೆಗೆದುಹಾಕೋದು ಮಾಡೋದ್ರಿಂದ ಈ ರೀತಿಯಾದಂಥ ಗ್ರೇಸ್ಫುಲ್ ಏಜಿಂಗ್ ಅಥವಾ ಒಂದು ಆ್ಯಂಟಿ ಏಜಿಂಗ್ ಎಫೆಕ್ಟ್ ನಮಗೆ ಸಿಗುತ್ತೆ. ಓಕೆ, ಈಗ ಸಾಮಾನ್ಯವಾಗಿ ಈಗ ಬೋಟಾಕ್ಸ್ ಅಥವಾ ಇಂಜೆಕ್ಷನ್ಸ್ ಏನು ತಗೋತಾರಲ್ವಾ, ಅವ್ರದ್ದು ಅದು ವ್ಯಾಲಿಡಿಟಿ ಇರೋದು 1 to 2 years. ಅದಾದ್ಮೇಲೆ ಮತ್ತೆ ಅವರು ಅಪ್ಲೈ ಅಥವಾ ಇಂಜೆಕ್ಷನ್ಸ್ ತಗೋಬೇಕಾಗತ್ತೆ. ಸೊ ಈ ರಸಾಯನ ಶಾಸ್ತ್ರದಲ್ಲೂ ಅದೇ ತರ ಇದೆಯಾ ಅಥವಾ ಇಟ್ಸ್ ಒನ್ ಟೈಮ್ ಪ್ರೊಸೀಜರ್? ಇದು ಒನ್ ಟೈಮ್ ಪ್ರೊಸೀಜರ್ ಇರುತ್ತೆ. ಇದಾದ್ಮೇಲೆ ನಮ್ಮ ಆಹಾರದ ಮೇಲೆ ನಿಗಾ ಇರಬೇಕು, ನಮ್ಮ ಒಂದು ಜೀವನ ಶೈಲಿಯ ಮೇಲೆ ನಿಗಾ ಇರಬೇಕು. ಹಾಗೆ ಇತ್ತು ಅಂತ ಹೇಳಿದರೆ ಆಯುರ್ವೇದದಲ್ಲಿ ಹೇಳಿರೋದೆಲ್ಲ ಒನ್ ಟೈಮ್ ಕರೆಕ್ಟಾಗಿ. ಅದಕ್ಕೆ ಆಯುರ್ವೇದವನ್ನು ಮಾಡಿದರೆ ರೂಟಿಂದಾನೇ ಹೊರಟೋಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಅಂದರೆ ಯಾಕೆ ಅಂತ ಹೇಳಿದರೆ ಮುಂದೆ ಕೂಡ ನಾವು ಆ ಲೈಫ್ ಸ್ಟೈಲ್ಗಳನ್ನು ಅಳವಡಿಸ್ಕೊಂಡ್ಬಿಟ್ಟು ಆ ರೀತಿ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫಾಲೋ ಮಾಡ್ತಾ ಇರ್ತೇವೆ ಅಂತ. ಇದೆಲ್ಲ ಒನ್ ಟೈಮ್. ಒಂದು ಸರಿ ನಾವು ಅದನ್ನು ಕರೆಕ್ಟಾಗಿ ಮಾಡಿ ಬಿಟ್ಬಿಟ್ವಿ ಅಂತ ಹೇಳಿದರೆ, ಒಂದು ಎಕ್ಸ್ಪೀರಿಯನ್ಸ್ಡ್ ಆಯುರ್ವೇದ ವೈದ್ಯರು ಇರ್ತಾರೆ, ಅವ್ರ ಹತ್ರ ಕರೆಕ್ಟಾಗಿ ಅದನ್ನು ಚಿಕಿತ್ಸೆ ಮಾಡಿಸ್ಬಿಟ್ರೆ ಮತ್ತೆ ತಿರ್ಗಾ ಮಾಡಿಸ್ಬೇಕು, ಅದಕ್ಕೆ ವ್ಯಾಲಿಡಿಟಿ, ಇನ್ಶೂರೆನ್ಸ್ ರಿನ್ಯೂವಲ್ ಇದ್ದಂಗೆ ಏನಿರಲ್ಲ, ಅದು ಲೈಫ್ ಟೈಮ್. ಓಕೆ, ಆಂಟಿ ಏಜಿಂಗ್ಗೆ ಯಾವ ರೀತಿ ಆಯುರ್ವೇದ ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಿಳಿಸಿಕೊಟ್ರಿ ಸರ್, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.